ಅವರೆಲ್ಲ ಕಲಸಂಥವ್ರು ಅಭ್ಯಾಸ ಮಾಡಿದಂಥವ್ರು ಹುಡುಗರು. ಇವ್ರದಿಂದವ್ರು ಇವತ್ತು ಬೀದಿಗಳಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಕಾರಣ ಇಷ್ಟ, ಅವ್ರ ಬದುಕು ಕಷ್ಟ ಆಗ್ಯದ, ಯಾರೂ ಇಲ್ಲಪ್ಪ ನಮಗೆ ಆಸರೆ ಅನ್ನುವಂಥ ಪರಿಸ್ಥಿತಿ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲಿ ಬಂದಿದ್ದರಿಂದಾಗೆ ನಮ್ಮ ಹುದ್ದೆಗಳನ್ನು ನಮ್ಮ ಬದುಕನ್ನು ನಾವು ಕಟ್ಕೋಬೇಕು ಅನ್ನೋ ನೆಲೆಗಟ್ಟಿನಲ್ಲ ಈ ಒಂದು ಕಲಿಕೆಯನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿನಿಯರು ಅಥವಾ ಈ ಒಂದು ಅಭ್ಯರ್ಥಿಗಳು ಇವತ್ತು ತಮ್ಮನ್ನು ತಾವು ಇವತ್ತು ಸರ್ಕಾರಕ್ಕೆ ಇಲ್ಲ ನೀವು ಕೊಡಲೇಬೇಕು, ಇಲ್ಲ ನಾವು ಬಡೋದಿಲ್ಲಪ್ಪ ಮುಂದುವರಿಸ್ತೀವಿ ಅನ್ನುವಂಥ ಮಾತಲ್ಲಿದ್ದ ಭಾಳ ಗಮನಿಸಬೇಕಾಗಿತ್ತು. ಮತ್ತು ಇನ್ನೊಂದು ಮಾತಿಲ್ಲ, ಈಗಾಗಲೇ ಹೆಚ್ಚಿಗೆ ಬೇಕಾಗಿದ್ದು ಶಾಲಾ ಶಿಕ್ಷಕರು 79,694 ಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆಯಲ್ಲಿ 37,572 ಮತ್ತು ಒಳಾಡಳಿತ 22,188 ಒಂದು ಉನ್ನತ ಶಿಕ್ಷಣಕ್ಕೆ 13,599 ಜನ ಬೇಕಾಗಿದ್ದಾರೆ. ಇನ್ನು 11,020 ಹಿಂದುಳಿದವ್ರಿಗೆ ಮೀಸಲದ. ಮುಂದೆ ಹಿಂದುಳಿದ ವರ್ಗದಲ್ಲಿ ಮುಂದೆ ಕಂದಾಯ ಇಲಾಖೆಯಲ್ಲಿ 10,267, ಗ್ರಾಮೀಣಾಭಿವೃದ್ಧಿಯಲ್ಲಿ 10,504, ಇತರೆ ಇಲಾಖೆಗಳಲ್ಲಿ 93,437, ಒಟ್ಟು 2,84,881 ಹುದ್ದೆಗಳು ಖಾಲಿ ಇದ್ದಾವೆ. ಇವುಗಳನ್ನೆಲ್ಲ ತುಂಬಿಕೊಳ್ಳುವಂತಹ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಮಾಡಲಿಲ್ಲ ಅಂದರೆ ಈ ಹೋರಾಟ ಇನ್ನೂ ತೀವ್ರ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಈಗ ಅಂತ್ಯ ಬಂದಂಗೆ ಆಗಿದ್ರಿ, ಬದುಕೇ ಇಲ್ಲ ಪಾಪ, ವಯಸ್ಸು